ಸಿಪಿಯು ಅನ್ನು ವಿಸ್ತರಿಸಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅತಿ ಹೆಚ್ಚಿನ ಸಂಗ್ರಹಣಾ ಸಾಮರ್ಥ್ಯ ಹೊಂದಿದೆ ಹಾರ್ಡ್ ಡಿಸ್ಕ್. ಕಂಪ್ಯೂಟರ್ನ ಭಾಗಗಳನ್ನು ನಿಯಂತ್ರಿಸುವ ಘಟಕ ನಿಯಂತ್ರಣ ಘಟಕ. ಯಾವುದು ಕಂಪ್ಯೂಟರ್ನ ಶಾಶ್ವತ ಮೆಮೊರಿಯಾಗಿದೆ? ರೋಮ್. 5ನೇ ಪೀಳಿಗೆಯ ಗಣಕಯಂತ್ರದ ಪ್ರಮುಖ ಲಕ್ಷಣ ಕೃತಕ ಬುದ್ಧಿಮತ್ತೆ. ಇನ್ಪುಟ್ ಮತ್ತು ಔಟ್ಪುಟ್ ಸಾಧನ ಯಾವುದು? ಫ್ಲಾಪಿ. ಆಂತರಿಕ ಸಂಗ್ರಹ ಸಾಧನ ಯಾವುದು? ಕಾಂತೀಯ ಗರ್ಭ. ಕಂಪ್ಯೂಟರ್ನ ಪರದೆಯ ಮೇಲೆ ನೇರವಾಗಿ ಬರೆಯುವ ಸಾಧನ ಜಾಯ್ಸ್ಟಿಕ್. ವಿಂಡೋಸ್ ಕಾರ್ಯಾಚರಣೆಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಮೈಕ್ರೋಸಾಫ್ಟ್. ಕಂಪ್ಯೂಟರ್ನಲ್ಲಿರುವ ಮುಖ್ಯ ಘಟಕಗಳು ಎಷ್ಟು? 3. ಕಂಪ್ಯೂಟರ್ ಪ್ರಮುಖವಾದ ಸಂಗ್ರಹಣಾ ಸಾಧನ ಗಡಸುತಟ್ಟೆ ಹಾರ್ಡ್ ಡಿಸ್ಕ್. ಕಂಪ್ಯೂಟರ್ನ ಮೆದುಳು ಯಾವುದು? ಸಿಪಿಯುವನ್ನು ಕಂಪ್ಯೂಟರ್ನ ಮೆದುಳು ಎಂದು ಕರೆಯುತ್ತಾರೆ. ಸಂಖ್ಯೆಗಳಾವುವು? ದ್ವಿಮಾನ ಪದ್ಧತಿಯ ಸಂಖ್ಯೆಗಳು ಯಾವುವು? 0 ಮತ್ತು 1. ಇವು ದ್ವಿಮಾನ ಪದ್ಧತಿಯ ಸಂಖ್ಯೆಗಳು. ಭಾರತದಲ್ಲಿ ಪರಂ ಎಂಬ ಸೂಪರ್ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇಂಟೆಲ್ ಸಂಸ್ಥೆ. ಮೊದಲನೆಯ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಉಪಯೋಗಿಸಲಾಗುವ ತಂತ್ರಾಂಶ ನಿರ್ವಾತ ನಳಿಕೆಗಳು.